ನನಗೆ ತರಳಬಾಳು ಮಠದ ಬಗ್ಗೆ ಅಪಾರವಾದಂಥ ಒಂದು ಗೌರವ. ನಾನು ಎಲ್ಲೋ ರೀಸೆಂಟಾಗಿ ಎಲ್ಲೋ ಭಾಷಣ ಮಾಡೋಕೆ ಹೇಳ್ತಾ ಇದ್ದೆ. ಇನ್ನು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೂ ಕೂಡ ನ್ಯಾಯಾಲಯಗಳು ಭಾಳ ಶಕ್ತಿಶಾಲಿಯಾಗಿ ಬೆಳೀತಾ ಇದೆ. ಆದರೆ ಈ ಮಠ ಇತಿಹಾಸದಲ್ಲಿ ಇವತ್ತು ಕೂಡ ಅಲ್ಲಿ ಕೋರ್ಟು ನಡೀತದೆ. ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಸ್ವಲ್ಪ ಧರ್ಮಸ್ಥಳದಲ್ಲಿ ವೀರಣ್ಣವರು ಈ ರೀತಿ ಕೋರ್ಟ್ ಮಾಡ್ತಾರೆ ಎಂದು ನಾವೆಲ್ಲ ಕೇಳಿದ್ವಿ. ಅದಾದಮೇಲೆ ಇದು ಕೂಡ ಪರಂಪರೆ. ಅಂದರೆ ಎಷ್ಟು ನಂಬಿಕೆ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಒಂದು ಮಠದ ಮೇಲೆ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಅನೇಕ ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ. ಜೊತೆಗೆ ಶ್ರೀಗಳು ನೀರಾವರಿ ಕ್ಷೇತ್ರಕ್ಕೆ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ವಹಿಸಿದ್ದಾರೆ. ನಾನು ಯಾವಾಗ ಬಂದರೂ ಕೂಡ ನೀರಾವರಿ ಬಗ್ಗೆನೇ ಮಾತಾಡೋದವರು. ಜನರ ಕಲ್ಯಾಣಕ್ಕೋಸ್ಕರ, ರೈತರ ಬದುಕಿಗೋಸ್ಕರ ಮಾತಾಡ್ತಾರೆ. ಸೊ ಅವ್ರಿಗೆ ನಾನು ಮುಖ್ಯಮಂತ್ರಿ ಆದಮೇಲೆ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನೇ ಖುದ್ದಾಗೆ ನಾನು ಮಲ್ಲಿಕಾರ್ಜುನ್ ಅವರು, ನಮ್ಮ ಶಿವಗಂಗಾ ನಾವೆಲ್ಲ ಬಂದು ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಬಂದಿದ್ದೆ. ರಾಜೀನಾಮೆ ಇಂಗಿತ ಮಾಡಿದ್ದಾರೆ ನಾಗೇಂದ್ರ ಅವರು. ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದಾರೆ. ನನಗೆ ತರಳಬಾಳು ಮಠದ ಬಗ್ಗೆ ಅಪಾರವಾದಂಥ ಒಂದು ಗೌರವ. ನಾನು ಎಲ್ಲೋ ರೀಸೆಂಟಾಗಿ ಎಲ್ಲೋ ಭಾಷಣ ಮಾಡೋಕೆ ಹೇಳ್ತಾ ಇದ್ದೆ. ಇನ್ನು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೂ ಕೂಡ ನ್ಯಾಯಾಲಯಗಳು ಭಾಳ ಶಕ್ತಿಶಾಲಿಯಾಗಿ ಬೆಳೀತಾ ಇದೆ. ಆದರೆ ಈ ಮಠ ಇತಿಹಾಸದಲ್ಲಿ ಇವತ್ತು ಕೂಡ ಅಲ್ಲಿ ಕೋರ್ಟು ನಡೀತದೆ. ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಸ್ವಲ್ಪ ಧರ್ಮಸ್ಥಳದಲ್ಲಿ ವೀರಣ್ಣವರು ಈ ರೀತಿ ಕೋರ್ಟ್ ಮಾಡ್ತಾರೆ ಎಂದು ನಾವೆಲ್ಲ ಕೇಳಿದ್ವಿ. ಅದಾದಮೇಲೆ ಇದು ಕೂಡ ಪರಂಪರೆ. ಅಂದರೆ ಎಷ್ಟು ನಂಬಿಕೆ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಒಂದು ಮಠದ ಮೇಲೆ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಅನೇಕ ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ. ಜೊತೆಗೆ ಶ್ರೀಗಳು ನೀರಾವರಿ ಕ್ಷೇತ್ರಕ್ಕೆ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ವಹಿಸಿದ್ದಾರೆ. ನಾನು ಯಾವಾಗ ಬಂದರೂ ಕೂಡ ನೀರಾವರಿ ಬಗ್ಗೆನೇ ಮಾತಾಡೋದವರು. ಜನರ ಕಲ್ಯಾಣಕ್ಕೋಸ್ಕರ, ರೈತರ ಬದುಕಿಗೋಸ್ಕರ ಮಾತಾಡ್ತಾರೆ. ಸೊ ಅವ್ರಿಗೆ ನಾನು ಮುಖ್ಯಮಂತ್ರಿ ಆದಮೇಲೆ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನೇ ಖುದ್ದಾಗೆ ನಾನು ಮಲ್ಲಿಕಾರ್ಜುನ್ ಅವರು, ನಮ್ಮ ಶಿವಗಂಗಾ ನಾವೆಲ್ಲ ಬಂದು ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಬಂದಿದ್ದೆ. ರಾಜೀನಾಮೆ ಇಂಗಿತ ಮಾಡಿದ್ದಾರೆ ನಾಗೇಂದ್ರ ಅವರು.